ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಊಟ ನೋಡಿ, ಅನ್ನ, ಬೇಳೆ ಸಾರು, ಉಪ್ಪಿನಕಾಯಿ, ಇದೇನೋ ಹಪ್ಪಳ ಥರ ಇದೆ. ಸೊ ಬನ್ನಿ ಇವಾಗ ಊಟನ ಮಾಡೋಣ. ಸೊ ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋಣ ಅಂತ ಬಂದೆ, ಏನೋ ಒಂದು ಸ್ಪೆಷಲ್ ವೀಡಿಯೋ. ಸೊ ಆ ವೀಡಿಯೋ ಮಾಡೋಷ್ಟು ಧೈರ್ಯ ಇಲ್ಲ ನನಗೆ. ಆ ವೀಡಿಯೋ ಇವತ್ತು ಬೇಡ, ಇನ್ನು ಸ್ವಲ್ಪ ಅಂದರೆ ಅದಕ್ಕೆ ಎಡಿಟಿಂಗ್ ಟೈಮ್ ಬೇಕು, ಆ ಟೈಮ್ ಬೇಕು. ಸೊ ಅಂತೆಲ್ಲ ಮೈಂಡಿಗೆ ಬಂತು. ಸೊ ಅದಕ್ಕೆ ಅಂದ್ಕೊಂಡೆ ನಾಳೆ ವೀಡಿಯೋ ಶೂಟ್ ಮಾಡೋಣ. ಅಂದರೆ ಸಂಡೇ ವೀಕ್ ಆಫ್ ಇರೋದ್ರಿಂದ ಸಂಡೇ ಸ್ವಲ್ಪ ಎಡಿಟಿಂಗ್ ಮಾಡ್ಬೋದು ಚೆನ್ನಾಗಿ ಅಂತ. ಸೊ ಮೈಂಡಲ್ಲಿ ಇನ್ನೊಂದು ಆಪ್ಷನ್ ಏನು ಬಂತಂದರೆ, ಅಟ್ಲೀಸ್ಟ್ ಬಂದಿರೋದಕ್ಕೆ ಸ್ವಲ್ಪ ಆ ಫಿಯರ್ ಏನಿದೆ ನಿನ್ನಲ್ಲಿ ಅದನ್ನು ಉಳಿಸ್ಕೊಳ್ಳೋಕ್ಕಾದ್ರೂ ವೀಡಿಯೋ ಮಾಡೋ ಅಂತ. ಸೊ ಅದು ಸಹ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಇದು ಒಂದು ಕ್ಯಾಮರಾನು ನನಗೆ ಬಿಟ್ಕೊಳ್ಳೋಕ್ಕಾಗ್ತಿಲ್ಲ. ಏನಪ್ಪ ಅಂತ ಕೇಳಿದ್ರೆ, ನನಗೆ ಹುಷಾರಿಲ್ಲ ಅಂತ ಸ್ವಲ್ಪ ಆಗಡಿ, ನನ್ನ ಇಂಟ್ರೋವರ್ಟ್ನೆಸ್ ಅಷ್ಟಿದೆ ನೋಡಿ. ಇವಾಗ ಇದು ಯಾರೋ ಜನರೇ ಇಲ್ಲ, ಸೊ ಅದಕ್ಕೆ ಮಾಡ್ತಿದ್ದೀನೇನೋ. ಯಾರಾದ್ರು ಹತ್ರ ಬಂದರೆ ಇದು ನಿಂತೋಗುತ್ತೆ. ಯಾಕೆ ಇಷ್ಟೊಂದು ಭಯ ನನಗೆ? ಸೊ ಈ ಭಯ ಹೋಗ್ಬೇಕಂದ್ರೆ ಈ ಕ್ಯಾಮ್ರಾ ನಾನು ರೋಡಲ್ಲೆಲ್ಲ ಇಟ್ಕೊಂಡು ವೀಡಿಯೋ ಮಾಡಬೇಕು. ಯಾರೋ ಒಬ್ಬ ಜೊತೆಯಲ್ಲಿದ್ದರೆ ವೀಡಿಯೋ ಮಾಡ್ಬಿಡ್ತೀನಿ. ನಾನು ಒಬ್ಬನೇ ಸಿಂಗಲ್ ಆಗಿದ್ದರೆ ನನಗೆ ಮಾಡೋಕ್ಕೆ ಮಾಡೋಕ್ಕಂತ ಡಬಲ್ ನೆನ್ಪಿ ಮೀನ್ಸ್ ವೀಡಿಯೋ ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಹೆಂಗೋ ವೀಡಿಯೋ ಮಾಡ್ತಾ ಇದ್ದೀನಿ. ಲಿಟ್ರಲಿ ಇದೆಲ್ಲ ನಿಮಗೆ ಫ್ಯೂಚರಲ್ಲಿ ಮೋಟಿವೇಶನ್ ಮಾಡುತ್ತೆ ನಿಮ್ಮನ್ನ. ಯಾಕಂದರೆ ನಾನು ಎಷ್ಟೆಲ್ಲ ಇಂಟ್ರೋವರ್ಟಾಗಿ ವೀಡಿಯೋ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ 5:30ಗೆ ಅದು 4:30 ಮೇಲೆ ಆಯಿತು, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ನಿಮಗೆ ಫ್ಯೂಚರಲ್ಲಂತೂ ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಿಮಗಂತೂ ಮೋಟಿವೇಶನು, ನನಗಂತೂ ಅಲ್ಲದಾದರೂ ಮೋಟಿವೇಶನ್ನೇ. ಒಬ್ಬನೇ ಈ ಥರ ವೀಡಿಯೋ ಮಾಡೋದೇ ಸಿಂಪಲ್ ಇಲ್ಲ. ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿರೋದೇ ಬೇರೆ, ಒಬ್ಬನೇ ಮಾಡೋದೇ ಬೇರೆ. ಸ್ವಲ್ಪ ನೆನ್ನೆಕ್ಕಿಂತ ಬೆಟರ್ ಹೇಳ್ಬೋದಲ್ವಾ. ಸೊ ಹೊರಗಡೆ ಬಂದರೆ ಬೆಟರ್ ಆಗಿ ಆಗ್ತೀವಿ. ರೂಮಲ್ಲಿ ಇದ್ದರೆ ಕತೆ ಮುಗಿಯುತ್ತೆ. ಸೊ ಅದಕ್ಕೆ ನೆನ್ನೆ ನೋಡಿದ್ರೆ ಜಸ್ಟ್ 4 ಸೆಕೆಂಡು ಏನೋ ವಿಡಿಯೋ ಮಾಡಿದ್ದೆ. ಇವಾಗ ಅಟ್ಲೀಸ್ಟ್ ಎಲ್ಲೋ ಕೂತ್ಕೊಂಡಾದರೂ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಪ್ರಾಪರಾಗಿ ವಿಡಿಯೋ ಮಾಡ್ತಿಲ್ಲ ಅಂದರೆ ಆ ಬ್ಲಾಗರ್ಸ್ ಹಿಂಗೆ ಮಾಡ್ತಾಯಿಲ್ಲ, ಹಂಗೆ ಮಾಡ್ತಾ ಇಲ್ಲ. ಒಂದು ಜಾಗದಲ್ಲಿ ಕೂತ್ಕೊಂಡು ಸುಮ್ಮನೆ ಎಲ್ಲೋ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ, ಇಷ್ಟು ಮಾಡೋದು ಕೂಡ ಒಳ್ಳೆಯ ವಿಷಯನೇ. ನಾಳೆ ಇನ್ನೂ ಆಗುತ್ತೆ. ಸೊ ಇಂಪ್ರೂವ್ಮೆಂಟ್ ಇದೆ. ಸೊ ಇಂಪ್ರೂವ್ಮೆಂಟ್ ಇಲ್ಲದೆ ಏನಾಗಲ್ಲ ನೋಡಿ. ಇವಾಗ ನೆನ್ನೆಗಿಂತ ಬೆಟರು, ಇವಾಗ ಇವತ್ತಿಗಿಂತ ನಾಳೆ ಬೆಟರ್ ಆಗ್ತೀನಿ. ಸೊ ಅಷ್ಟೇ. ಕ್ಯಾಮ್ರಾನೇ ನೋಡಲಿಲ್ಲ ಅಲ್ಲ ನಾನು. ರೆಕಾರ್ಡ್ ಸ್ಟಾಪ್ ಆಗಿದ್ದರೆ ನೋಡಿ ಎಷ್ಟೆಲ್ಲ ಕಷ್ಟ ಇದೆ ಅಂದರೆ ಒಬ್ಬನೇ ಮಾಡೋದು ಹೆವಿ ಕಷ್ಟ ಇದೆ. ಫಸ್ಟ್ ಆಫ್ ಆಲ್ ಕ್ಯಾಮರಾದೇ ಹೆವಿ ಇಶ್ಯೂ. ನಾನು ಏನೆಲ್ಲೋ ಚೆನ್ನಾಗಿ ಕಂಟೆಂಟ್ ಮಾಡಿ ರೆಕಾರ್ಡಿಂಗೇ ಆಗಿಲ್ಲ ಅಂದರೆ ಹೆವಿ ಕಷ್ಟ ಆಗ್ಬಿಡುತ್ತೆ. ಇನ್ನು ಓದ್ಕೊಂಡೆ ಏನೆಲ್ಲೋ ಪಾಠ ಕಲಿಬೋದು. ಏನು ಜಸ್ಟ್ ಈ ಟ್ರಾಫಿಕ್ನಲ್ಲಿ ಇವರು ಹೋಗೋದು ನೋಡ್ಕೊಂಡ್ರೆ ನನಗೆ ಬುದ್ಧಿ ಬಂದ್ಬಿಡುತ್ತೆ. ಸೊ ಅದೇ ನೋಡಿ, ಇವಾಗ ಒಬ್ಬರು ಗೊತ್ತಿರೋರು ಬಂದರೆ ಇನ್ನೂ ಹೆವಿ ಇಶ್ಯೂ ಆಗುತ್ತೆ. ಸೊ ಅದಕ್ಕೆ ನಾನು ಈ ಕಡೆ ಹೋಗ್ತಿದ್ದೀನಿ. ಇವಾಗ ಹೋದ್ಮೇಲೆ ಸ್ಟ್ರೈಟ್ ಮಾಡ್ತೀನಿ ನೋಡೋದು. ನೋಡಿ ಇವಾಗ ಆ ಕಡೆ ಹೋದ್ರು ಏನೋ ಇದೆ. ಬನ್ನಿ, ಇವಾಗ ಇಷ್ಟು ಮಾಡಿರೋದೇ ದೊಡ್ಡ ವಿಷಯ ನಾನು. ಸೊ ಬನ್ನಿ ಇವಾಗ ರೂಮ್ಗೆ ಹೋಗೋಣ. ಇನ್ನೇನಿದೆ, ಹೋಗೋದು ಬರೋದು ಅದೇ ಕತೆ, ನಮ್ಗೆ ಗೊತ್ತಲ್ಲ. ಸೊ ನೋಡಿ, ಈ ವ್ಯೂ ಎಲ್ಲ ನೀವು ನೋಡಿರ್ತೀರಾ. ಮತ್ತೆ ಕೆರೆ ಬಿಟ್ಟು ತೋರಿಸೋದು. ಬನ್ನಿ ಇವಾಗ ಫೋನ್ ಇಟ್ಬಿಟ್ಟೆ ಹೋಗೋದು. ಫೋನ್ ತಗೊಂಡು ಹೋಗೋಕ್ಕಾಗಲ್ಲ, ಫೋನ್ ಚಾರ್ಜ್ ಇಲ್ಲ. ಬಂದು ಮತ್ತೆ ಎಡಿಟಿಂಗ್ ಮಾಡಬೇಕಲ್ಲ. ಸೊ ಫೋನ್ ಇಟ್ಟು ಹೋಗೋಣ ಬನ್ನಿ. ಇನ್ನು ಹೋದರೆ ಬರೋದು 11 ಅಲ್ಲ 10 ಗಂಟೆಗೆ. A few moments later. ಇವಾಗಷ್ಟೇ ಊಟ ಮಾಡಿ ರೈಸ್ ಊಟ ಆಯಿತು. ನೈಟ್ ಗೊತ್ತಲ್ಲ, ಸೌಂಡ್ ಬರ್ತಾ ಇರ್ಬೋದು. ಸೊ ಈ ಬ್ಲಾಗ್ನಲ್ಲಿ ಏನು ಮಾಡಿದೆ, ನಾನು ಈ ನೆಕ್ಸ್ಟ್ ಬ್ಲಾಗ್ನಲ್ಲಿ ಎಲ್ಲರೂ ಓಟಿ ಕೇರ್ ಬಾಯ್.